ನನ್ನ ಫ್ರೆಂಡ್ ಒಬ್ಬ ರವಿ ಅಂತ ಇದ್ದ. ಅವನು ಅವಾಗಲೇ ಚಿಕ್ಕ ವಯಸ್ಸಲ್ಲಿ ಗಾಂಧಿನಗರ ಬಂದಿದ್ದೆ, ಸುಮಾರು ಆಫೀಸಲ್ಲಿ ಕೆಲಸ ಮಾಡ್ತಿದ್ದ. ಸೊ ನನಗೂ ನೀನು ಬರ್ತೀಯೇನೋ ಅಂತ ಕೇಳಿದೆ. ನನಗೆ ಗೊತ್ತಿಲ್ಲ. ನಾನು ಹೇಳಿದ 85-86 ಟೈಮಲ್ಲಿ, ನಾನು ಅಟ್ ದಿ ಏಜ್ ಆಫ್ 17-18 ವರ್ಷ ಇರ್ಬೋದು. ಆಗಲೇ ನಾನು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದೆ. ಇಂಗ್ಲೀಷ್ ಸಿನಿಮಾ, ಮಲಯಾಳಂ ಸಿನಿಮಾ ತಂದು ಡಿಸ್ಟ್ರಿಬ್ಯೂಷನ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಬರ್ತಾ ಹೇಗಾಯಿತು, ನನ್ನ ಹತ್ತತ್ರ ತುಂಬ ಬ್ಯುಸಿಯೆಸ್ಟ್ ಕೋ-ಡೈರೆಕ್ಟಿಂಗ್ ಕನ್ನಡ ಇಂಡಸ್ಟ್ರಿ. ಅಷ್ಟು ಸಿನಿಮಾ ನಾನು ಅಸ್ಟೆಂಟು ಅಸೋಸಿಯೇಟ್ ಕೋ-ಡೈರೆಕ್ಟರ್ ಕೆಲಸ ಮಾಡಿದ್ವಿ. ನಮ್ಮ ಈಟಿರೋ ಇಲ್ಲ ನೀನೇ ಮಾಡಬೇಕು ಅಂತ ಅವ್ರ ಹತ್ರ ಒಂದು 12 ಸಿನಿಮಾ ನಾನು ಕೆಲಸ ಮಾಡಿದೆ ಈಟಿರೋ ಅವ್ರ ಜೊತೆ. ನಮ್ಮ ಜೋಸೈಮನ್ ಸರ್ ಹತ್ರ ಒಂದು 3 ಸಿನಿಮಾ ಕೆಲಸ ಮಾಡಿದೆ. ಸಾಯಿ ಪ್ರಕಾಶ್ ಹತ್ರ 1 ಸಿನಿಮಾ ಮಾಡಿದೆ. ಓಂ ಪ್ರಕಾಶ್ ಸರ್ ಹತ್ರ ಒಂದು 6 ಸಿನಿಮಾ ಕೆಲಸ ಮಾಡಿದೆ. ನಾನು 27ನೇ ವರ್ಷಕ್ಕೆ ನನ್ನ ಫಸ್ಟ್ ಸಿನಿಮಾ ಪುಟ್ಟಮಲ್ಲಿ ಅಂತ ಒಂದು ಸಿನಿಮಾ, 1995, ಮಾಲಾಶ್ರೀ ಹೀರೋಯಿನು. ಸಾಯಿ ಕುಮಾರ್ ನನ್ನ ಚಿತ್ರದಲ್ಲಿ ಫಸ್ಟ್ ನಾಯಕ ನಟರಾಗಿ ಮಾಡಿದಂಥ ಸಿನಿಮಾ. ಅದನ್ನು ನಾನು ಸೆಂಟ್ರಲ್ ಅಂತ ಮಾಡಿದೆ. ಅದು ತುಂಬ ಮೆಗಾ ಹಿಟ್ ಆಯಿತು. ಅದು ಸಾಯಿ ಕುಮಾರ್ ಅರುಳ್ ಪಾಂಡೆ ಅಂತ ಮಾಡಿದೆ. ಅದಂತರ ಗುಂಡಾ ಮತ್ತು ಪೊಲೀಸು, ಮತ್ತು ಶಿಷ್ಯ, ಸಾಗರಿ, ಮುದ್ದಿನ ಭಾವ, ಒಂದು ಟಿಟ್ಲಿ ಟೋನ್ ಸಿನಿಮಾದಲ್ಲಿ ಬನ್ನಿ ಸರ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಮಾಡಿ ಅಂತ ಒಂದು ಕರೆದ್ರು. ಅದೊಂದು ರಿಯಲಿಸ್ಟಿಕ್ ಒಂದು ಕತೆ, ಅದೊಂದು ಡಾನ್ ಪಾತ್ರ ಕೊಟ್ಟರು. ಸುದ್ದಿ ಮಾಧ್ಯಮ ನೋಡ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾನು ವಿಕ್ಟ್ರಿ ವಾಸು, ಚಲನಚಿತ್ರ ನಿರ್ದೇಶಕ, ನಟ ಮತ್ತು ವಿತರಕ. ವಿಕ್ಟ್ರಿ ವಾಸು ಸರ್, ನಿಮ್ಮ ಹೆಸರಲ್ಲೇ ವಿಕ್ಟ್ರಿ ಇದೆ. ಮೊದಲನೇದಾಗಿ ನಿಮ್ಮ ಸಿನಿಮಾ ಜರ್ನಿ ಹೇಗೆ ಶುರುವಾಯಿತು? ಯಾಕೆ ಸಿನಿಮಾ ಸೆಳೆತ? ಸರ್, ಅದು ಕಾಕತಾಳಿ ಅಂತ ಅಂದರೆ, ನಾನು ಅರೌಂಡ್ ಒಂದು 5ನೇ ಕ್ಲಾಸು 6ನೇ ಕ್ಲಾಸ್ ಇರ್ಬೋದೇನೋ, ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಆಗ 7ನೇ ಕ್ಲಾಸ್ ಇರ್ಬೋದೇನೋ ಸರ್. ಆ ಗ್ಯಾಪಲ್ಲಿ ನಮ್ಮ ಮೇಸ್ಟ್ರು ಎಲ್ಲರೂ ಕೇಳ್ತಾಯಿದ್ರು, ನೀವೇನೇನಾಗಬೇಕು ಅಂತ. ಸೊ ಅವ್ರು ಕೆಲವರು ಅದು ಇದಾಗ ಹೇಳ್ಬೇಕಾದ್ರೆ ನಾನು ಆಗಲೇ ನನಗೇನೋ ಗೊತ್ತಿಲ್ಲ, ನಾನೊಬ್ಬ ಸಿನಿಮಾ ನಿರ್ದೇಶಕ ಆಗಬೇಕಂತ ಹೇಳಿದೆ 7ನೇ ಕ್ಲಾಸಲ್ಲಿ. ಅದು ಏನಕ್ಕೆ ಕೇಳಿದ್ರು ನನಗೆ ನಿಜವೂ ಅರ್ಥವಾಗಿಲ್ಲ. ಎಲ್ಲರೂ ನಕ್ಕಿದ್ರು, ಏನೇ ಇಷ್ಟು ಉದ್ದ ಇದೆ, ನೀನು ಸಿನಿಮಾ ನಿರ್ದೇಶಕ ಆಗ್ಬೇಕಂತಿದ್ದೀನಿ, ಹೆಂಗಯ್ಯ ನೀನು ಹೇಗಂತ. ಗೊತ್ತಿಲ್ಲ ಸರ್, ಆಗಬೇಕಂತ ಆಸೆ ಇದೆ ಸರ್ ಅಂತ ಪುಟ್ಟು ವಯಸ್ಸಲ್ಲಿ ನಾನು ಹೇಳ್ತಿದ್ದೆ. ಇದು ಏನಕ್ಕೆ ಹೇಳ್ತಿದೆ ಅಂದರೆ, ಆಗಲೇ ಸುಮಾರು ಸಿನಿಮಾಗಳು ನೋಡ್ತಾ ಇದ್ದೆ. ನನಗೆ ಒಂದು ಸಿನಿಮಾ ನೋಡೋ ಹವ್ಯಾಸ ತುಂಬ ಇತ್ತು, ಚಿಕ್ಕ ವಯಸ್ಸಲ್ಲಿ ತುಂಬ ಇತ್ತು ಬಿಡಿ, ಸಿಕ್ಕಾಬಟ್ಟೆ. ನಾನು ಮೊದಲನೇದು ಚಕ್ಕರ್ ಹಾಕಿ ನೋಡಿ ಸಿನಿಮಾ ಅಂದರೆ ಅಪರಿಚಿತ ಅಂತ ಸಿನಿಮಾ. ಅಪರಿಚಿತ ನಮ್ಮ ಕಾಶಿನಾಥ್ ಸರ್ ಮಾಡಿ ಸಿನಿಮಾ. ಮೊದಲನೇ ಚಕ್ಕರ್ ಹಾಕಿ ಸಿನಿಮಾ ನೋಡಿದಂದರೆ ಅಪರಿಚಿತ. ಸೊ ಹಾಗಾಗಿ ಅಲ್ಲಿಂದ ನಾನು ಬೆಳವಣಿಗೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನನ್ನ ಫ್ರೆಂಡ್ ಒಬ್ಬ ರವಿ ಅಂತ ಇದ್ದ. ಅವನು ಅವಾಗಲೇ ಚಿಕ್ಕ ವಯಸ್ಸಲ್ಲಿ ಗಾಂಧಿನಗರ ಬಂದಿದ್ದೆ, ಸುಮಾರು ಆಫೀಸಲ್ಲಿ ಕೆಲಸ ಮಾಡ್ತಿದ್ದ. ಸೊ ನನಗೂ ನೀನು ಬರ್ತೀಯೇನೋ ಅಂತ ಕೇಳಿದೆ. ನನಗೆ ಗೊತ್ತಿಲ್ಲ, ಹಂಗೆ ಆ ಒಂದು ಪ್ರಪಂಚ ಜ್ಞಾನ ಇಲ್ಲ, ಒಂದು ಅಷ್ಟು ಮೆಚುರಿಟಿ ಇಲ್ಲ, ಏನೋ ಗೊತ್ತಿಲ್ಲ. ಆಯ್ತು ಬರ್ತೀನಿ ಅಂತ ಹೇಳಿದೆ. ಈ 7th ಸ್ಟ್ಯಾಂಡರ್ಡ್ ಪಾಸ್ ಆದಮೇಲೆ 1 ತಿಂಗಳು ಈ ಸಮ್ಮರ್ ಹಾಲಿಡೇಸ್ ಅಂತ ಬರ್ತದೆ. ಆ ಹಾಲಿಡೇಸಲ್ಲಿ 1 ತಿಂಗಳು ನಾನು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಆಗುತ್ತಲ್ಲ ಅಂತ ನಾನು ಗಾಂಧಿನಗರಕ್ಕೆ ಬಂದೆ ಸರ್. ಒಬ್ಬ ಸಾಮಾನ್ಯ ಆಫೀಸ್ ಬಾಯ್ ಬಂದೆ. ನಾನು ಬಂದಾಗ ಆ ಟೈಮಲ್ಲಿ ಸುಮಾರು ಪಿಕ್ಚರ್ ರಿಲೀಸ್ ಆಗಿ, ಪ್ರೇಮಾಭಿಷೇಕಂ ಅಂತ ದೊಡ್ಡ ಸಿನಿಮಾ ರಿಲೀಸ್ ಆಗಿತ್ತು. ಆವಾಗ ಹಣಬಲವೋ ಜನಬಲವೋ, ಗಾಳಿ ಮಾತು ಅಂತ ಸಿನಿಮಾ ಎಲ್ಲ ಆ ಟೈಮಲ್ಲಿ ರಿಲೀಸ್ ಆಗಿತ್ತು ಸಿನಿಮಾ ಆವಾಗ. ಸೊ ಅದೆಲ್ಲ ನೋಡಿದ್ದೀನಿ. ಆ ಒಂದು ತಿಂಗಳು ಗ್ಯಾಪಲ್ಲಿ ನಾನು ಗಾಂಧಿನಗರ ಬಂದೆ ಸರ್. ತದನಂತರ ಅಲ್ಲಿಂದ ನಾನು 8th ಸ್ಟ್ಯಾಂಡರ್ಡು ಜಂಪ್ ಆದೆ. 8th ಸ್ಟ್ಯಾಂಡರ್ಡ್ ಮತ್ತೆ ಸಮ್ಮರ್ ಹಾಲಿಡೇಸಲ್ಲಿ ಮತ್ತೆ ಗಾಂಧಿನಗರ ಬಂದೆ. ಮತ್ತೆ 9th ಸ್ಟ್ಯಾಂಡರ್ಡು ಆ ಗ್ಯಾಪಲ್ಲಿ ಮತ್ತೆ ಗಾಂಧಿನಗರ ಬಂದೆ. ಮತ್ತೆ SLC ಅದು ಗಾಂಧಿನಗರ ಬಂದೆ. ಸೊ ಆದಮೇಲೆ ಪಿ ಯು ಸಿ ಅಟೆಂಡ್ ಮಾಡ್ಬೇಕಾದ್ರೆ ಆ ಸಮ್ಮರಲ್ಲೂ ಬರ್ತಾ ಇದ್ದೆ. ಡಿಗ್ರಿಗೆ ಹೋದೆ. ನಾನು ನಮ್ಮ ಗ್ಯಾಸ್ ಕಾಲೇಜ್ ಡಿಗ್ರಿ ಫಿನಿಷ್ ಮಾಡಿದೆ. ಆ ಗ್ಯಾಪಲ್ಲಿ ನನ್ನ ಒಂದು ಸಂಬಂಧ ಗಾಂಧಿನಗರ ಜೊತೆ ಹಾಗೆ ಬೆಳೀತಾ ಹೋಗ್ತಾ ಇತ್ತು ಸರ್. ಸೊ ಹಾಗಾಗಿ ಇದ್ರ ಜೊತೆಲಿ ಏನಾಯಿತು ಅಂದರೆ, ನಾನು ಸುಮಾರು ಆಫೀಸ್ ಬಾಯ್ ನಾನು ಕೆಲಸ ಮಾಡ್ತಿದ್ದೆ. ಅಂದರೆ ಸುಮಾರು ನಮ್ಮ ಗೋಪಿನಾಥ್ ಸರ್ ಇರ್ಬೋದು, ನಮ್ಮ ಮುಬೀನ್ ಮನೋಹರ್ ಸರ್ ಇರ್ಬೋದು, ನಮ್ಮ ಸಾಂಬಯ್ಯ ಅಂತ ಇದ್ದು, ನಾನು ಫಸ್ಟ್ ಅವ್ರ ಹತ್ರನೇ ವರ್ಕ್ ಮಾಡಿದ್ದು. ಆಮೇಲೆ ಭವಾನಿ ಪಿಕ್ಚರ್ಸ್ ಅಂತ ಕೆಲಸ ಮಾಡಿದೆ. ಆಮೇಲೆ ಸುಮಾರು ಆಫೀಸ್ ಬಾಯ್ ಕೆಲಸ ಮಾಡಿದೆ. ತದನಂತರ ಏನಾಯಿತು ಅಂದರೆ, ನನಗೆ ಈ ಒಂದು ಸಿನಿಮಾ ವಿತರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಆಸಕ್ತಿ ಆಯಿತು ನನಗೆ. ನಾನು ಹೇಳಿದ 85-86 ಟೈಮಲ್ಲಿ, ನಾನು ಅಟ್ ದಿ ಏಜ್ ಆಫ್ 17-18 ವರ್ಷ ಇರ್ಬೋದು. ಆಗಲೇ ನಾನು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದೆ. ಇಂಗ್ಲೀಷ್ ಸಿನಿಮಾ, ಮಲಯಾಳಂ ಸಿನಿಮಾ ತಂದು ಡಿಸ್ಟ್ರಿಬ್ಯೂಷನ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಈ ನನ್ನ ಒಂದು ಆ್ಯಕ್ಟಿವಿಟೀಸ್ಗೆ ಅದು ವರ್ಕೌಟ್ ಆಗಲಿಲ್ಲ. ಅಂದರೆ ನಂದು ಇಷ್ಟೇ ಕೆಲಸನ, ಡಿಸ್ಟ್ರಿಬ್ಯೂಷನ್ ಇಷ್ಟೇ ಕೆಲಸನ, ಇದು ಬಿಟ್ಟು ಬೇರೆ ಏನೋ ಮಾಡಬೇಕು ಅಂತ ತುಂಬ ಆಸಕ್ತಿ ಆಯಿತು ನನಗೆ. ನಾನು ಜಾಗದಲ್ಲಿ ಕೂತ್ಕೋಬೇಕಲ್ಲ ಡಿಸ್ಟ್ರಿಬ್ಯೂಷನ್ ಅಂತ ಅಂದರೆ, ಓಡಾಡ್ತಿರ್ಬೇಕು. ನಾನು ನನಗೆ ಒಂದು ಪುಳ ಓಡಾಡ್ತಾ ಇರಬೇಕು, ಅದು ಇದು ಕೆಲಸ ಮಾಡ್ತಾನೆ ಇಟ್ಕೊಂಡು ಬಂದೆ ಸರ್. ಆ ಕಾರಣ ಏನಾಯಿತು ಅಂದರೆ, ಡಿಸ್ಟ್ರಿಬ್ಯೂಷನ್ ಸಾಕು. ಆಗಲೇ ನಾನು ಹತ್ತತ್ರ ಅಷ್ಟೊಂದಾಗಲೇ ಒಂದು 14-15 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೆ. ಸೊ ಅದು ಬೇಡ, ಏನೋ ಹೊಡ್ಕೊಡಕ್ತಿಲ್ಲ ಸಿನಿಮಾ.
ನಿರ್ದೇಶನದ ಹತ್ರ ಒಂದು ಗಮನ ಕೊಡೋಣ ಅಂತ ವಿಚಾರ ಮಾಡಿದಾಗ ಆಗ ನಮ್ಮ ಚೆನ್ನೈಯಿಂದ ನಮ್ಮ ಕೆ ಎಸ್ ಗೋಪಾಲಕೃಷ್ಣ ಅಂತ ಅವ್ರು ಬಂದರು, ನಮ್ಮ ಡೈರೆಕ್ಟರ್. ಅವರು ಮಲಯಾಳಮಲ್ಲಿ ತುಂಬ ದೊಡ್ಡ ಆ್ಯಕ್ಷನ್ ಡೈರೆಕ್ಟರ್. ಕನ್ನಡ ಆ್ಯಂಡ್ ಮಲಯಾಳಂ ಸೈಮಲ್ಟೇನಿಯಸ್ ಸಿನಿಮಾ ಮಾಡಬೇಕು ಅಂತ ಬೆಂಗಳೂರು ಬಂದು, ಅದು ಕರಾಟೆ ಗರ್ಲ್ಸ್ ಅಂತ ಫಸ್ಟ್ ಪಿಕ್ಚರು. ಆ ಸಿನಿಮಾ ಬಂದಾಗ ನನಗೆ ಅವ್ರದ್ದು ಕೇಳೋಕ್ಕೆ ಭಯ. ಹಾಗಾಗಿ ಏನಾಯಿತು, ನನ್ನ ಫ್ರೆಂಡ್ ಒಬ್ಬ ಜಿ ವೆಂಕಟೇಶ್ ಅಂದ್ಬಿಟ್ಟು ಈಗ ನಮ್ಮ ಚೇಂಬರ್ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಅವ್ರು ಈಗ ಇದಾಗಿದೆ. ಅವ್ರು ನಾನು ಕ್ಲೋಸ್ ಫ್ರೆಂಡ್. ಯಾಕೆ ನಾನೇ ಒಂದು ಗಾಂಧಿನಗರ ಕರ್ಕೊಂಬಂದೆ. ನಾನು ಅವ್ರಿಗೆ 70 ರೂಪಾಯಿ ಸಂಬಳ ಕರ್ಕೊಂಬಂದೆ ಗಾಂಧಿನಗರಕ್ಕೆ. ಅವಾಗ ನಂದು 60 ರೂಪಾಯಿ, ಒಂದು 70 ರೂಪಾಯಿ ಒಂದು. ಅವ್ನೇನು ಮಾಡೋದು, ಅವ್ನು ಸ್ವಲ್ಪ ಧೈರ್ಯ. ನಾನು ಅವ್ನು ಕೇಳಿದೆ, ವೆಂಕಟೇಶ್ ಹೇಳೋ ಸ್ವಲ್ಪ ಡೈರೆಕ್ಟರ್ಗೆ ಅಸಿಸ್ಟೆಂಟ್ ಆಗಿ ಸೇರ್ಕೊಳಕ್ಕೆ ಹೇಳೋ ಅಂತ. ಅವನೇ ಹೋದ, ನಮ್ಮ ವಾಸು ಅವರು ಅಸಿಸ್ಟೆಂಟ್ ಆಗಿ ಬರ್ಬೇಕಂದ್ರೆ ಹೊರಟು ಪರವಾಗಿಲ್ಲ ಪಣ್ಣನು ಬಂದು ವರ್ಕ್ ಮಾಡಲಿ ಅಂತ ಹೇಳೋದು. ನಂಗೆ ತುಂಬ ಖುಷಿ ಆಗುತ್ತೆ. ಸೊ ಅಲ್ಲಿಂದ ನಾನು ಆ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಹೋದೆ. ಸೊ ತದನಂತರ ಸುಮಾರು ಅಲ್ಲಿಂದ ತಿರುಗೇ ನೋಡಲಿಲ್ಲ ಬಿಡಿ. ಅದಾದ ತಕ್ಷಣ ನಾನು ಮಲಯಾಳಮಲ್ಲಿ ಸುಮಾರು ಒಂದು 5 ಸಿನಿಮಾ ಅಸಿಸ್ಟೆಂಟಾಗಿ ಕೆಲಸ ಮಾಡಿದೆ. ಕಿರಾದಂ, ಕರಿನಾಗಂ, ರಾಜವೆಂಬಾಳಂ, ಕಳಿ ಕಾರ್ಯಮೈ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ ಮಲಯಾಳಂ. ತದನಂತರ ನನಗೆ ಏನಾಯಿತು ಅಂದರೆ ಅಲ್ಲಿನ ವೆದರ್ಸು ಮತ್ತೊಂದು ಸೆಟ್ ಆಗಲಿಲ್ಲ. ನನಗೆ ಅವಾಗೇನು ಅಂಥದ್ದೇನು ಗೊತ್ತಿಲ್ಲ. ನನಗೆ ಯೂಶ್ವಲಾಗಿ ಇಂಗ್ಲೀಷ್ ಆ್ಯಂಡ್ ತಮಿಳೆಲ್ಲ ಮಾತಾಡ್ತೀನಿ, ಮಲಯಾಳಂ ಗೊತ್ತಿರ್ತಿಲ್ಲ. ಮಲಯಾಳಂ ಸ್ವಲ್ಪ ನಂಗೆ ಕಷ್ಟ ಆಗಿರೋದು. ಸೊ ಅದು ತದನಂತರ ಮತ್ತೆ ನಾನು ಬೆಂಗಳೂರು ವಾಪಸ್ ಬಂದ್ಬಿಟ್ಟೆ. ಇಲ್ಲೇ ಇದ್ಕೊಂಡು ಮತ್ತೆ ಆಫೀಸ್ ಬಾಯ್ ಕೆಲಸ ಮಾಡ್ಕೊಂಡು ಒಂದು ಅದಾದಮೇಲೆ ಲೇಡೀಸ್ ಹಾಸ್ಟೆಲ್ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಆಯಿತು. ನಮ್ಮ ತಿಪ್ಟೂರು ಡೈರೆಕ್ಟರು, ನಮ್ಮ ಕಲಂದರ್, KM ಕಲಂದರ್ ಅಂತ ತಿಪ್ಟೂರು ಡೈರೆಕ್ಟರ್, ನಮ್ಮ KM ಕಲಂದರ್ ಅಂತ ಪ್ರೊಡ್ಯೂಸರ್. ಆ ಸಿನಿಮಾ ಅಸಿಸ್ಟೆಂಟಾಗಿ ಕೆಲಸ ಮಾಡಿದೆ. ಎಷ್ಟನೇ ಸರ್ ಇದು? ಅದು ಇರ್ಬೋದು 87, 86, 87 ಇರ್ಬೋದೇನೋ. 87, 88 ಆ ಕಾಲಘಟ್ಟ. ಸೊ ತದನಂತರ ಸುಮಾರು ಚಿತ್ರಗಳು ಹೀಗೆ ಕೆಲಸ ಮಾಡಿದೆ. ಅದಾದ್ಮೇಲೆ ಮತ್ತೆ ಹಿಂಗೆ ಒಂದು ಒಬ್ಬೊಬ್ರು ಲಿಂಕ್ ಆಗಿ ಅಲ್ಲಿಂದ ನನ್ನ ವೃತ್ತಿ ಸ್ಟಾರ್ಟ್ ಆಯಿತು. ಸೊ ಬರ್ತಾ ಹೇಗಾಯಿತು, ನಾನು ಹತ್ತತ್ರ ತುಂಬ ಬ್ಯುಸಿಯೆಸ್ಟು ಕೋ-ಡೈರೆಕ್ಟಿಂಗ್ ಕನ್ನಡ ಇಂಡಸ್ಟ್ರಿ. ಅಷ್ಟು ಸಿನಿಮಾ ನಾನು ಅಸಿಸ್ಟೆಂಟು, ಅಸೋಸಿಯೇಟ್ ಕೋ-ಡೈರೆಕ್ಟರ್ ಕೆಲಸ ಮಾಡಿದ್ವಿ. ಎಷ್ಟು ಜನ ಡೈರೆಕ್ಟರ್ಸ್ ಅಂತಂತೀರ. ಅದು ಪಾಪ ನಿಜವಾಗ್ಲೂ ಸುಳ್ಳು ಹೇಳ್ಬೋದು. ನಾವು ವಿ ಸೋಮಶೇಖರ್, ವಿಜಯಾರೆಡ್ಡಿ, ಟೈಗರ್ ಪ್ರಭಾಕರ್, P. ವಾಸು, KV ಜಯರಾಮು, ಜೋ ಸೈಮನ್ನು, ಗೌರಿ ಶಂಕರ್ರು, ಆಮೇಲೆ ಓಂ ಪ್ರಕಾಶು, ಶಿವಮಣಿ, ಆಮೇಲೆ ರಾಮಮೂರ್ತಿ, ಸಾಯಿ ಪ್ರಕಾಶು, ಸುಮಾರು ಜನ ಡೈರೆಕ್ಟರ್ಸಲ್ಲಿ ಕೆಲಸ ಮಾಡ್ಬಿಟ್ಟೆ. ಈಗ ಅಷ್ಟು ನಮ್ಮ ಗುರುಗಳಾದ AT ರಘು, ದ್ವಾರಕೀಶ್ ಸರ್ ಹತ್ರ ತುಂಬ ಅವೆಲ್ಲ ಏನಂದರೆ ಅವ್ರ ಹತ್ರ ಕೂತು ತುಂಬ ಚೆನ್ನಾಗಿ ಒಳ್ಳೆ ಕೆಲಸ ಕಲಿತೆ. ಅಂದರೆ ತುಂಬ ಬ್ಯುಸಿ. ಅಂದರೆ ಒಂದು ಸಿನಿಮಾ ಮಾಡೋದು, ಒಂದು ಸಿನಿಮಾ ಬೇರೆಯವ್ರ ಹತ್ರ ಮಾಡಬೇಕು ಅನ್ನೋ ಆಸೆ. ಆದರೂ ಕೆಲವು ಡೈರೆಕ್ಟರ್ಸ್ ನನ್ನನ್ನೇ ಇಷ್ಟಪಡೋರು. ನಮ್ಮ AT ರಘು, ಇಲ್ಲ ನೀನೇ ಮಾಡಬೇಕು ಅಂತ ಅವ್ರ ಹತ್ರ ಒಂದು 12 ಸಿನಿಮಾ ನಾನು ಕೆಲಸ ಮಾಡಿದೆ AT ರಘು ಅವ್ರ ಜೊತೆ. 11 ಸಿನಿಮಾ ಅವ್ರ ರಚನೆ ನಾನು ಕೆಲಸ ಮಾಡಿದೆ. ನಮ್ಮ ಜೋ ಸೈಮನ್ ಸರ್ ಹತ್ರ ಒಂದು 3 ಸಿನಿಮಾ ಕೆಲಸ ಮಾಡಿದೆ. ಸಾಯಿ ಪ್ರಕಾಶ್ ಹತ್ರ 1 ಸಿನಿಮಾ ಮಾಡಿದೆ. ಓಂ ಪ್ರಕಾಶ್ ಸರ್ ಹತ್ರ ಒಂದು 6 ಸಿನಿಮಾ ಕೆಲಸ ಮಾಡಿದೆ. ನಮ್ಮ ರಾಮಮೂರ್ತಿ ಹತ್ರ 2 ಸಿನಿಮಾ ಕೆಲಸ ಮಾಡಿದೆ. ಸಾಯಿ ಪ್ರಕಾಶ್ 2 ಸಿನಿಮಾ ಕೆಲಸ ಮಾಡಿದೆ. P. ಸೋಮಶೇಖರ್, ಅವರು ವಿಜಯಾರೆಡ್ಡಿ, ಈ ಥರ ಸುಮಾರು ಒಂದು ಸಿನಿಮಾ ಅಷ್ಟು ಹತ್ತತ್ರ ಒಂದು 50 ಇಂದ 60 ಸಿನಿಮಾ ನಾನು ಅಸಿಸ್ಟೆಂಟು, ಅಸೋಸಿಯೇಟ್ ಕೋ-ಡೈರೆಕ್ಟರ್ ಕೆಲಸ ಮಾಡಿದೆ. ಆ ಸ್ಪ್ಯಾನ್ ಆಫ್ ಇಯರ್ಸ್ ನಿಜವಲ್ಲ ಅಷ್ಟು ಬ್ಯುಸಿ ಆಗ್ಬಿಟ್ಟೆ. ತುಂಬ ಬ್ಯುಸಿಯಾಗಿ ನಾನು ಕೆಲಸ ಮಾಡಿದೆ. ಸೊ ತದನಂತರ ಚಿಕ್ಕ ವಯಸ್ಸಲ್ಲಿ ಅಟ್ ಏಜ್ ಆಫ್ 27 ವರ್ಷ ನನಗಿರ್ಬೋದು, ನಾನು ಡೈರೆಕ್ಟರ್ ಆದೆ. 27 ವರ್ಷ ಇರ್ಬೋದು. ನಾನು 27ನೇ ವರ್ಷಕ್ಕೆ ನನ್ನ ಫಸ್ಟ್ ಸಿನಿಮಾ ಪುಟ್ಟಮಲ್ಲಿ ಅಂತ ಒಂದು ಸಿನಿಮಾ, 1995, ಮಾಲಾಶ್ರೀ ಹೀರೋಯಿನು. ಸಾಯಿ ಕುಮಾರ್ ನನ್ನ ಚಿತ್ರದ ಫಸ್ಟ್ ನಾಯಕ ನಟರಾಗಿ ಮಾಡಿದಂಥ ಸಿನಿಮಾ. ಅದು ಬಿಫೋರ್ ಮಾಡಿದ್ರು, ನಾನೇ ಕೋ-ಡೈರೆಕ್ಟರ್. ಲಾಕಪ್ ಡೆತ್ ಆ್ಯಂಡ್ ಎಮರ್ಜೆನ್ಸಿ ಅಂತ ನಾನು ಕೋ-ಡೈರೆಕ್ಟರ್ ಕೆಲಸ ಮಾಡಿದ್ದೆ. ಅದರಲ್ಲಿ ಬಟ್ ಹೀರೋ ಆಗಿರಲಿಲ್ಲ ಅವಾಗ. ಅದೇನೆ ಹೀರೋ ನನ್ನ ಸಿನಿಮಾನೇ ಫಸ್ಟ್ ಲಾಂಚ್. ಲಾಕಪ್ ಡೆತ್ ಅಲ್ಲಿ ಅವ್ರು ಒಂದು ಕೋ-ಆರ್ಟಿಸ್ಟ್ ಆ್ಯಂಡ್ ಎಮರ್ಜೆನ್ಸಿಲಿ ಕೋ-ಆರ್ಟಿಸ್ಟ್. ಅದು 95ರಲ್ಲಿ ಒಂದು ಸಿನಿಮಾ, ನನ್ನ ಫಸ್ಟ್ ಪಿಕ್ಚರು ನಾನು ಆ್ಯಕ್ಟ್ ಮಾಡಿಸ್ತಾ ಇದರಲ್ಲಿ. ಸೊ ಅದು ಮಾಲಾಶ್ರೀ ಮೇಡಮ್ ಅದರಲ್ಲಿ ಆ್ಯಕ್ಟ್ ಮಾಡಿದ್ರು. ನಮ್ಮ B. ಸರೋಜದೇವಿ ನನ್ನ ಫಸ್ಟ್ ಪಿಕ್ಚರ್ ಡೆಬ್ಯೂ. ನನ್ನ ಸಿನಿಮಾದಲ್ಲಿ ಒಂದು ತಾಯಿ ಪಾತ್ರ ಮಾಡೋದು, ಕಲ್ಯಾಣ್ ಕುಮಾರ್ ತಂದೆ ಪಾತ್ರ ಮಾಡೋದು. ತುಂಬ ದೊಡ್ಡ ಕಲಾವಿದರ ಬಳಗನೇ ಇತ್ತು ಬಿಡಿ ಅದರಲ್ಲಿ. ಸೊ ಆಗ ನನ್ನ ಸ್ಟಾರ್ಟ್ ಆದಾಗ ನಾನು ಸೆಂಟ್ರಲ್ ಅಂತ ಮಾಡಿದೆ. ಅದು ತುಂಬ ಮೆಗಾ ಹಿಟ್ ಆಯಿತು. ಅದು ಸಾಯಿ ಕುಮಾರ್, ಅರುಳ್ ಪಾಂಡೆ ಮಾಡ್ತಾ ಇತ್ತು. ಅದಂತರ ಗುಂಡಾ ಮತ್ತು ಪೊಲೀಸು, ಮತ್ತು ಶಿಷ್ಯ, ಸಾಗರಿ, ಮುದ್ದಿನ ಭಾವ, ಕೊಡಗಾನ ಕೊಡುನಂಗೀತ, ಪಟೇಲ, ಆಮೇಲೆ ಇದು ಡಬಲ್ ಡೆಕ್ಕರು, ಮತ್ತು ಸೆಪ್ಟೆಂಬರ್ 8, ಆಮೇಲೆ ಇದು ಪೊಲೀಸ್ ಸ್ಟೋರಿ ಪಾರ್ಟ್ 3, ಇದು ಸುಮಾರು ಪಿಕ್ಚರ್ ನಿರ್ದೇಶನ ಮಾಡಿದೆ. ಸೊ ಇನ್ನೂ ಒಂದು 3 ಸಿನಿಮಾ ಹತ್ತತ್ರ ಎಂಡಾಗಿದೆ, ನಿಂತ್ಬಿಟ್ಟಿದ್ದು. ಮತ್ತು ಹತ್ತತ್ರ ಒಂದು 15 ಸಿನಿಮಾ ಡೈರೆಕ್ಟ್ ಮಾಡಿದೆ. ಸೊ ಅದ ನಂತರ ಗ್ಯಾಪಲ್ಲಿ ಯಾವುದು ನಾನು 10 ವರ್ಷದಿಂದ ಯಾವ ಸಿನಿಮಾ ಮಾಡೋಕ್ಕಾಗ್ತಿಲ್ಲ ನನಗೆ. ಬಿಕಾಸ್ ಏನಂತಂದರೆ ಅದೇನೋ ಗೊತ್ತಿಲ್ಲ, ಇವಾಗ ನಂದು ಬಡ್ಜೆಟ್ಟು ಮತ್ತೊಂದು ಅದೆಲ್ಲ ನಾನು ಒಂಚೂರು ಇಡ್ತಾ ಇಲ್ಲ. ನಮಗೆ ಸಿನಿಮಾ ಹೀಗೆ ಬರಬೇಕು ಅಂತ ಆಸೆ ಪಡೋ ನಾನು. ಹಾಗಾಗಿ ಸುಮಾರು ಜನ ಬಂದರು, ಪ್ರೊಡ್ಯೂಸರ್ಸ್ಗಳು ಬಂದರು, ಬಡ್ಜೆಟ್ ವರ್ಕೌಟ್ ಆಗದಲ್ಲೇ, ಅದು ವರ್ಕೌಟ್ ಆಗಲಿ ಎಷ್ಟೋ ಸಿನಿಮಾಗಳು ಕ್ಯಾನ್ಸಲ್ ಆಯಿತು. ಸೊ ಮತ್ತೆ ಪ್ರಯತ್ನ ಪಡ್ತಾ ಇದ್ದೀನಿ. ಮೋಸ್ಟ್ಲಿ ಇನ್ನೊಂದು 1 or 2 ಮಂತ್ಸಲ್ಲಿ ಒಂದು ಹೊಸ ಪಿಕ್ಚರ್ ಲಾಂಚ್ ಮಾಡ್ತಾ ಇದ್ದೀನಿ. ಈ ಗ್ಯಾಪಲ್ಲಿ ಏನಾಯಿತು ಅಂತಂದರೆ, ಈ ಒಂದು ಗ್ಯಾಪಲ್ಲಿ ಬಾಬಾ ನಮ್ಮ ಪರ್ಸನಾಲಿಟಿಗೆ ಏನೋ ಗೊತ್ತಿಲ್ಲ, ನಮ್ಮ ರವಿ ಶ್ರೀವತ್ಸ್ ಅವರು ಒಂದು ಟಿಟ್ಲಿ ಟೋನ್ ಸಿನಿಮಾದಲ್ಲಿ ಬನ್ನಿ ಸರ್, ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಮಾಡಿ ಅಂತ ಕರೆದ್ರು.
ಅದೊಂದು ರಿಯಲಿಸ್ಟಿಕ್ ಒಂದು ಕತೆ ಅದೊಂದು ಡಾನ್ ಪಾತ್ರ ಕೊಟ್ಟರು. ಒಂದು ಮಾರ್ಕೆಟ್ ಮಾದೇಶ ಅಂತ ಯಾರೋ ಒಂದು ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ನಾನು ಮಾಡಿದೆ, ಒಂದು ಮೇನ್ ವಿಲನಾಗಿ ಮಾಡಿದೆ. ಸೊ ಖುಷಿ ಆಯಿತು. ಅದ ನಂತರ ನೋಡಿ ಗೊತ್ತಿಲ್ಲದಂಗೆ ಇಲ್ಲಿವರೆಗೂ 125 ಸಿನಿಮಾ ಆ್ಯಕ್ಟ್ ಮಾಡಿಬಿಟ್ಟೆ. ಸುಮಾರು ಒಂದು 45 ಸೀರಿಯಲ್ಸ್ ಮಾಡಿದೆ. ಆಮೇಲೆ ಈ ಕರೋನಾ ಟೈಮಲ್ಲಿ ಆಯಿತು ಅಂತಂದರೆ ಎಲ್ಲ ಒಂಥರ ಮಿಕ್ಸಪ್ಪ ಮನೇಲೆ ಕೂತ್ಬಿಟ್ರೆ. ಆ ಟೈಮಲ್ಲಿ ಡಬ್ಬಿಂಗ್ ಸ್ಟಾರ್ಟ್ ಆಯಿತು ನೋಡಿ, ಗೊತ್ತಿಲ್ಲದಂಗೆ ಡಬ್ಬಿಂಗ್ ಶುರು ಮಾಡ್ಕೊಂಡೆ. 500 ಸಿನಿಮಾ, 530 ಸಿನಿಮಾ ಡಬ್ಬಿಂಗ್ ಮಾಡಿದೆ ಇಲ್ಲಿವರೆಗೂ. ಹೌದಾ? 500 ಸಿನಿಮಾ ಡಬ್ಬಿಂಗ್ ಆಗ್ಬಿಡ್ತು. ಆ ಥರದ ಒಂದು 80-100 ಸೀರಿಯಲ್ ಡಬ್ ಮಾಡಿದೆ. ಅದಾದ್ಮೇಲೆ ಸುಮಾರು ಡಾಕ್ಯುಮೆಂಟ್ರೀಸ್ಗಳು ಡೈರೆಕ್ಟ್ ಮಾಡಿದೆ. ಆಮೇಲೆ ಸುಮಾರು ಈವೆಂಟ್ಸ್ಗಳು ಮಾಡಿದೆ. ಸೊ ಸುಮಾರು ಪಿಕ್ಚರ್ಗಳಿಗೆ ನನ್ನ ಸಿನಿಮಾ ಆಲ್ಮೋಸ್ಟ್ ನಾನೇ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ ಎಲ್ಲ ಬರಿತೀನಿ. ಸೊ ಅವ್ರ ಜೊತೆ ಬೇರೆ ಸಿನಿಮಾನು ಕತೆ ಮಾಡ್ತೀನಿ, ಸ್ಕ್ರೀನ್ ಪ್ಲೇ ಮಾಡ್ತೀನಿ, ಕೂತ್ಕೊಳ್ತೀನಿ, ಡೆಸ್ಟಿನೇಷನ್ ಕೂತ್ಕೊಳ್ತೀನಿ. ಸೊ ಹಾಗಾಗಿ ನಂಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇರ್ತಕ್ಕಂಥ ಎಲ್ಲ ನನ್ನ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಿರ್ದೇಶಕರು ನನ್ನ ಸರಿಸಮ ಕೆಲಸ ಮಾಡಿದ್ರು. ಸೊ ಅದರಿಂದ ನಂಗೊಂದು ಖುಷಿ ಏನಂತಾರೆ, ಎಲ್ಲ ಡೈರೆಕ್ಟರ್ಸ್ ಆಗಿದ್ದಾರೆ, ಅವರೆಲ್ಲ ಒಂಥರ ನನ್ನ ಚೆನ್ನಾಗಿ ಸ್ಪಂದಿಸ್ತಾರೆ, ಖುಷಿಯಾಗಿರ್ತಾರೆ. ಒಬ್ಬ ಯಾವ್ದಾದ್ರು ಸಿನಿಮಾ ಮಾಡೋ, ಸರ್ ನೀವು ಬಂದು ಆ್ಯಕ್ಟ್ ಮಾಡಿ ಬ್ರದರ್, ನೀನು ಬಂದು ಆ್ಯಕ್ಟ್ ಮಾಡೋ, ಅದೇನು ಮಾಡ್ತೀವಿ ಬಂದು ಆ್ಯಕ್ಟ್ ಮಾಡಿಸ್ತಾರೆ. ಸೊ ನಾನು ಕೇಳ್ತಾ ಇರ್ತೀನಿ, ಅವರು ರಿಯಾಕ್ಟ್ ಮಾಡ್ತಾ ಇರ್ತಾರೆ, ಕೊಡ್ತಾ ಇರ್ತಾರೆ. ಸೊ ಈಗೆಲ್ಲ ನಮ್ಮದು ಒಂಥರ ಸಿನಿಮಾ ಜರ್ನಿ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಆ ಥರ ಒಂದು ಆ್ಯಪಿಗೆ ಇಲ್ಲಿವರೆಗೂ ಟ್ರಾವೆಲ್ ಆಗ್ತಿದೆ. ಓಕೆ, ಫಸ್ಟ್ ಸಿನಿಮಾ ಬಗ್ಗೆ ಹೇಳಿದ್ರಿ, ನಿಮ್ಮ ಜರ್ನಿ ಶುರುವಾಗಿದ್ದು 95 ಪುಟ್ಮಲ್ಲಿ. ನಾನು ಪ್ರಥಮ ನಿರ್ದೇಶನ ಅದೇ ನಿರ್ದೇಶಕನ ಕ್ಯಾಪ್ ತೊಟ್ಟ ಮೇಲೆ ತಾನೇ ನಿಮ್ಮ ನಿಜವಾದ ಜರ್ನಿ ಶುರುವಾಗೋದು. ತೆರೆ ಹಿಂದೆ ಬೇಕಾದಷ್ಟು ಕೆಲಸ ಮಾಡಿದಿರಿ. ಹೇಗಿತ್ತು ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡುವಾಗ? ಸಾಯಿ ಕುಮಾರ್ನ ಹೀರೋ ಮಾಡಿದ್ರಿ. ಮಾಲಾಶ್ರೀ ಅವತ್ತಿನ ಕಾಲಕ್ಕೆ ಟಾಪ್. ಸರ್ ಇನ್ನೊಂದು ಏನಂದರೆ ನನಗೇನಂತ ಅಂದರೆ, ನನಗೆ ಫಸ್ಟ್ ಪಿಕ್ಚರು ನನಗೇನು ಆ ಥರ ನಾನು ಹೊಸ್ದಾಗಿ ಮಾಡ್ತೀನಿ ಕ್ಯೂರಿಯಸ್ ಅನ್ನಿಸ್ತು. ಯಾಕಂದ್ರೆ ನಾನು ಸುಮಾರು ಸಿನಿಮಾ ಮಾಡಿದ್ದೀನಿ. ನಾನು ಆಲ್ಮೋಸ್ಟ್ ಸುಮಾರು ಮಾಡಿದಾಗ ನಾನು ಯೂಶಲಿ ಒಬ್ಬ ಡೈರೆಕ್ಟ್ ಆಗ್ತೀನಿ ಅಂತ ಮಾಡಿದೆ ಅಷ್ಟೇ ವಿನ ಅದೊಂದು ಎಕ್ಸೈಟ್ಮೆಂಟು ಮತ್ತೊಂದು ಏನಿಲ್ಲ. ಕೂಲಾಗಿ, ತುಂಬ ಕೂಲ್. ನನಗೆ ಆ್ಯಕ್ಚುಲಿ ನಮ್ಗೆ ಏನಂದರೆ ಮೇಕಿಂಗ್ ಎಲ್ಲ ತುಂಬ ಕೂಲ್. ಯಾಕಂದ್ರೆ ನಾನು ಟೈಗರ್ ಜೊತೆ ಪ್ರಭಾಕರ್ ಸರ್ದ ಕೆಲಸ ಮಾಡಿದೆ ತುಂಬ. ಯಾಕಂದ್ರೆ ನಾನು ನೋಡಿದ ಟೆಕ್ನಿಷಿಯನ್ಸಲ್ಲಿ ಎಲ್ಲ ವೆರಿ ಗುಡ್ ಟೆಕ್ನಿಷಿಯನ್ ಅದ್ರಲ್ಲಿ ಮಾತ್ರ. ಬಟ್ ಟೈಗರ್ ಪ್ರಭಾಕರ್ ಸರ್ ಇದ್ರಲ್ಲ, ಅದು ಅಲ್ಟಿಮೇಟ್. ಅವರು ಒಂಥರ ಹೆಂಗಂತಂದರೆ ಯಾವ ಸ್ಟೈಲ್ ಅಂತಾರೆ, ಒಂದು ರೂಮಲ್ಲೇ ಒಂದು 10 ಸೀನ್ ತೆಗಿಯೋರು, ಅಷ್ಟು ಚೀಟ್ ಮಾಡಿ ತೆಗಿಯೋರು, ಗೊತ್ತೇ ಆಗ್ತಿರಲಿಲ್ಲ. ಅಷ್ಟು ಎಂತ ತುಂಬ ಅದ್ಭುತವಾದ ಒಬ್ಬ ತಂತ್ರಜ್ಞರು ಪ್ರಭಾಕರ್. ಇವನು ಮೇಟಿರೋ ಅವರು ಅಷ್ಟೇ, ನಮ್ಮ ಗುರುಗಳ ಏಟಿರೋ. ಮತ್ತು ದ್ವಾರಕೀಶ್ವರ್ ಅಂತೂ ನಿಜವಲ್ಲ ಎಷ್ಟು ಖುಷಿ ಆಗಿತ್ತು ಅಂದರೆ, ನಮ್ಮ ಪಿ ವಾಸು ಎಲ್ಲ ಒಂಥರ, ನಮ್ಮ ಜೋಸೈಮನ್ ಸಾರು ಎಲ್ಲ ಅವ್ರ ಹತ್ರ ಹೆಂಗಂತಂದ್ರೆ, ಇವ್ರ ಹತ್ರ ಕೆಲಸ ಕಲಿತ ನನಗೆ ಡೈರೆಕ್ಷನ್ ಅಂತದೇ ನನಗೆ ಕಷ್ಟ ಅನಿಸ್ತಿಲ್ಲ. ನನಗೆ ಎಲ್ಲರೂ ಏನು ಕಷ್ಟ ಅನಿಸ್ಬೋದು, ಬಟ್ ನನಗೆ ಇಲ್ಲಿವರೆಗೂ ನನಗೆ ಡೈರೆಕ್ಷನ್ ಕಷ್ಟನೇ ಅನಿಸ್ತಿದೆ. ಯಾಕಂದರೆ ಅಲ್ಲಿಂದ ನನ್ನ ಜರ್ನಿ ಆಗಿತ್ತು. ಅವ್ರ ಜೊತೆ ನಾನು ಕೆಲಸ, ಪ್ರತಿಯೊಬ್ಬರದ್ದು ಕೆಲಸ ಆಗಿಲ್ಲ. ನಮ್ಮ ಶಿವಮಣಿ ತುಂಬ ಒಳ್ಳೆ ಟೆಕ್ನಿಷಿಯನ್, ನಮ್ಮ ಓಂ ಪ್ರಕಾಶ್ ಅವರದ್ದು ತುಂಬ ಒಳ್ಳೆ ಟೆಕ್ನಿಷಿಯನ್ಸು. ಅದೆಲ್ಲ ಜೊತೆಲಿ ನಾವೆಲ್ಲ ಸೇರ್ಕೊಂಡು ಜೊತೆಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಅನ್ನಿಸ್ತಿಲ್ಲ ಅದು. ಸೊ ಅದರಿಂದ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕಂದ್ರೆ ಮಾಡೋದು ಖುಷಿಯಾಗಿ, ಒಂದು ಪ್ಯಾಷನೇಟ್ ಆಗಿ ಒಂದು ಸಿನಿಮಾ ಮಾಡೋದು. ಹಾಗಾಗಿ ಕಂಟಿನ್ಯೂ ಆಯಿತು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಾಸ್ಯ ನಾಗರಾಜ್. ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಎಲ್ಲ ಥರ ಎಂಟರ್ಟೈನ್ಮೆಂಟ್ ನ್ಯೂಸ್ ನಿಮಗೆ ಸಿಗ್ಬೋದು. ನಾನು ಕ್ಯಾನಡಾಲ್ಲಿ ಕೂತ್ಕೊಂಡು ದಿನಾ ಒಂದು ಕಳಿಸ್ತಾ ಇರ್ತಾರೆ ಇವರು. ನಾನು ಏನೋ ಇಲ್ಲೇನು ನಡೀತಿದೆ ಅಂತ ಎಲ್ಲ ನಾನು ಡೈಲಿ ಮಾಧ್ಯಮದಿಂದನೇ ನಾನು ಕ್ಯಾಚಪ್ ಮಾಡಿದ್ದು. ಮತ್ತು ಸೊ ಇವ್ರ ಚಾನೆಲ್ ಎಂಟರ್ಟೈನ್ಮೆಂಟ್ ಪ್ಲಸ್ ಇನ್ಫಾರ್ಮೇಷನ್ ಎರಡು ನಿಮಗೆ ಕೊಡ್ತಾರೆ. ಆ್ಯಂಡ್ ಇಟ್ ಇಸ್ ಆಲ್ ಫ್ಯಾಕ್ಚುಯಲ್ ಆ್ಯಂಡ್ ಇಟ್ ಈಸ್ ರಿಯಲಿ ಇಂಟ್ರೆಸ್ಟಿಂಗ್. ಅವರು ಹೇಳೋ ರೀತಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೋಡಿದ ತಕ್ಷಣ ನೋಡ್ತಾನೆ ಇರಬೇಕು ಅನಿಸುತ್ತೆ. ಸೊ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಡೈಲಿ ಮಾಧ್ಯಮ. ಥ್ಯಾಂಕ್ ಯು.